ಸಪೋಸ್ ಟ್ಯೂಬ್ಸ್ ತುಂಬ ಡ್ಯಾಮೇಜ್ ಆಗಿದ್ರೆ ಏನು ಮಾಡಬೇಕು ಡಾಕ್ಟ್ರೆ ಅಂತ ಬರ್ತಾರೆ. ಅದಕ್ಕೆ ನಾವು ಬಯಾಪ್ಸಿನ ಮಾಡಿ ಟ್ಯೂಬಲ್ ಪೆಥಾಲಜಿನ ಏನಿದೆ ಅಂತ ನೋಡ್ಕೊಂಡ್ಬಿಟ್ಟು ಟಿ ಬಿ ಕಾಯಿಲೆ ಇದ್ದರೆ ಟಿ ಬಿ ಮಾತ್ರೆ ತೊಗೋಬೇಕು. ಯಾಕೆಂದರೆ ಟಿ ಬಿ ಮಾತ್ರೆ ತೊಗೊಳ್ಳದೆ ಹಾಗೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಯಾವುದೇ ರೀತಿ ಪ್ರೆಗ್ನೆನ್ಸಿ ಆಗೋದಿಲ್ಲ. ಟಿ ಬಿಗೆ ಮಿನಿಮಮ್ 6 months to 9 months ಮಾತ್ರೆ ಕೊಡ್ತೀವಿ. ಅದಕ್ಕೆ ಫ್ರೀ ಆಫ್ ಡ್ರಗ್ ಗೌರ್ಮೆಂಟಿಗೆ ಕೊಡುತ್ತೆ ನಿಮಗೆ. ನಾವು ಅದನ್ನು ನೋಟಿಫೈ ಮಾಡ್ತೀವಿ ಗೌರ್ಮೆಂಟ್ಗೆ. ನಿಮ್ಮ ಮನೆಯವರಿಗೆ ಬಂದುಬಿಟ್ಟು ಮಾತ್ರೆ ಕೊಟ್ಟು ಹೋಗ್ತಾರೆ. ಇದರಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ, ಯಾವಾಗ ಆ ಟಿ ಬಿ ಇನ್ಫೆಕ್ಷನು ಟ್ಯೂಬ್ ಒಳಗಡೆ ಇದೆಯೋ ಅದು ಗರ್ಭಚೀಲಕ್ಕೂ ಬಂದಿರುತ್ತೆ. ನಾನು ಟಿ ಬಿ ಕಾಯಿಲೆ ಮಾತ್ರೆ ತೊಗೊಳ್ತೀನಿ ಹಾಗೆ ಮಾಡಿದ್ರೆ ಟೆಸ್ಟ್ ಬಿ ಮುಖಾಂತರ ಮಾಡಿದಾಗೂ ಮಗು ಬಂದು ಅಂದ್ಕೊಳ್ಳಲ್ಲ. ಸೊ ಅದಕ್ಕೇ ಆ ರಿಸೆಪ್ಟಿವ್ ಅಂದ್ರೇನು ಸಕ್ಸಸ್ ಆಗಬೇಕಂದಾಗ ನಾವು ಟಿ ಬಿ ಮಾತ್ರೆ ಕೊಡಬೇಕು. ಯಾವುದೇ ರೀತಿ ಇನ್ಫೆಕ್ಷನ್ಸ್ ಇರಲಿ, ಅದು ಕ್ಲೈಮಿಡಿಯಾ ಇರ್ಬೋದು ಅಥವಾ ಗೊನೋರಿಯಾ ಇರ್ಬೋದು ಅಥವಾ ಬೇರೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ಸ್ ಇರ್ಬೋದು, ಅದನ್ನು ನಾವು ಕಂಡು ಹಿಡಿದು ಹೇಗೆ ಅಂದರೆ ಅದನ್ನು ಬಯಾಪ್ಸಿಗೆ ಅಥವಾ ಟೆಸ್ಟಿಗೆ ಕಲ್ಚರ್ ಕಳಿಸ್ತೀವಿ, ಆಮೇಲೆ ನೋಡ್ಕೊಂಡು ಮಾಡೋದು. ಸಪೋಸ್ ಈಗ 2 ಟ್ಯೂಬು ಡ್ಯಾಮೇಜ್ ಆಗಿದ್ದರೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಕೇಳ್ತಾರೆ. ಅದಕ್ಕೆ ಒಂದೇ ಉತ್ತರ ಇರೋದು ಟೆಸ್ಟ್ ಬಿ ಮಾಡಬೇಕು. ಈಗ 2 ಟ್ಯೂಬ್ ಡ್ಯಾಮೇಜ್ ಆದಾಗ ನಿಮ್ಮ ಓವರಿಲಿ ಎಗ್ ಎಷ್ಟಿದೆ ನೋಡ್ತೀವಿ, ಹಸ್ಬೆಂಡು ಸೆಮೆನ್ ಫ್ಯಾಕ್ಟರ್ ಚೆನ್ನಾಗಿದೆ ನೋಡ್ತೀವಿ. ಎರಡೂ ಚೆನ್ನಾಗಿದ್ದರೆ ಗರ್ಭಚೀಲದಲ್ಲಿ ಮಗು ಮಾಡೋದು ಬರೀ ಟೆಸ್ಟ್ ಬಿ ಮುಖಾಂತರ ಮಾಡಬೇಕಾಗುತ್ತೆ. ಅದೇ IVF ಅಂತಾರೆ ಅದಕ್ಕೆ. ಇದರಿಂದ ಸಕ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಆದಷ್ಟು ಮಟ್ಟಿಗೆ ನಿಮ್ಮ ವಯಸ್ಸನ್ನು ಕಡಿಮೆ ಇಟ್ಕೊಂಡು ಮಾಡ್ಕೊಳ್ಳಿ, ಸಕ್ಸಸ್ ಜಾಸ್ತಿ ಬರುತ್ತೆ. ಈಗ 35 ವರ್ಷ ಮೇಲೆ ಮಾಡ್ದಂಗಿಲ್ಲ, ಸಕ್ಸಸ್ ರೇಟು ಕಡಿಮೆ ಆಗ್ತಾ ಹೋಗುತ್ತೆ, ಎಗ್ ಕ್ವಾಲಿಟಿ ಕಡಿಮೆ ಆಗುತ್ತೆ, ಆಮೇಲೆ ರಿಸ್ಕ್ ಆಫ್ ಅಬಾರ್ಷನ್ ಜಾಸ್ತಿ ಇರುತ್ತೆ, ಆಮೇಲೆ ಫೇಲ್ಯೂರ್ ಜಾಸ್ತಿ ಇರುತ್ತೆ, ನಂಬರ್ ಆಫ್ ಎಂಬ್ರಿಯೋಸ್ ಬೆಸ್ಟ್ ಕ್ವಾಲಿಟಿ ಗ್ರೇಡ್ ಎ ಇರೋದು ಸಿಗೋದು ತುಂಬ ಕಡಿಮೆ ಇರುತ್ತೆ. ಅದಕ್ಕೆ ಆದಷ್ಟು ಮಟ್ಟಿಗೆ ಬೇಗ ನಿಮಗೆ ಟ್ರೀಟ್ಮೆಂಟ್ ತೊಗೋಬೇಕಂದಾಗ ಎಲ್ಲೂ ವ್ಯರ್ಥ ಮಾಡಿದ ಟೈಮನ್ನು ಡಾಕ್ಟ್ರನ್ನ ಒಂದೇ ಡಾಕ್ಟ್ರ್ ಮೀಟ್ ಮಾಡ್ತಾ ಹೋಗಿ. ನಿಮಗೆ ಯಾವಾಗ ಅವ್ರ ಮೇಲೆ ಭರವಸೆ ಇರುತ್ತೆ, ಆ ಡಾಕ್ಟ್ರಲ್ಲಿ ನಿಮಗೆ ಒಂದು ಕಾಣಿಸುತ್ತೆ, ನೀವು ಮಾತಾಡಬೇಕಾದ್ರೆ ಹೌದು ಈ ಡಾಕ್ಟರ್ ಹತ್ರ ನಂಗೆ ಸಕ್ಸಸ್ ಬರುತ್ತೆ ಅಂತ ಡಾಕ್ಟ್ರ್ ಮೀಟ್ ಮಾಡಿ. ನೀವು ಡಿಸಿಷನ್ ತೊಗೋಬೇಕಾದಾಗ ಸರ್ಜರಿಗೋಸ್ಕರ ಅಂತಿದ್ದಾಗ ಅವ್ರ ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷ ಇದೆ, ಅವ್ರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ, ಅವ್ರ ಬಗ್ಗೆ ರಿವ್ಯೂಸನ್ನು ಅವ್ರ ಬಗ್ಗೆ ಓದಿ ಮಾಹಿತಿ ಪಡ್ಕೊಳ್ಳಿ. ಫ್ರೆಂಡ್ಸ್ ಎಲ್ಲ ಸರ್ಕಲ್ ಹತ್ರ ಮಾತಾಡಿ ಡಿಸ್ಕಸ್ ಮಾಡಿ ಅಂಥವ್ರ ಹತ್ರ ಹೋಗಿ ನೀವು. ಯಾಕೆಂದರೆ ಈ ಟ್ಯೂಬಲ್ ಓಪನಿಂಗ್ ಸರ್ಜರಿ ಇದೆಯಲ್ಲ, ಅದು ತುಂಬ ಸ್ಕಿಲ್ ಸರ್ಜರಿ ಇರುತ್ತೆ, ಅದು ಎಲ್ಲರಿಗೂ ಬರೋದಿಲ್ಲ. ಅದರಿಂದ ಆ ಗೈಡ್ ವರ್ ಹಾಕಿ ಅದನ್ನು 2 ಕಡೆ ಟ್ಯೂಬನ್ನು ಓಪನ್ ಮಾಡೋದು ವೆರಿ ಮಚ್ ಮೆಟಿಕ್ಯುಲಸ್ ಅಂತ ಹೇಳ್ತೀವಿ. ಅದಕ್ಕೆ 2 ವಿಕೃಪಡಿಸಿರಬೇಕಾಗತ್ತೆ. ನಮ್ಮ ವರದಾನಲ್ಲಿ ರೊಟೀನಾಗಿ ತಿಂಗಳಿಗೆ 15-20 ಕೇಸು ಈ ಟ್ಯೂಬಲ್ ಪೆಥಾಲಜಿ ಬ್ಲಾಕ್ ಆಗಿರೋ ಬರ್ತಾರೆ, ರೊಟೀನಾಗಿ ಮಾಡ್ತೀವಿ. ಆ 15-20 ಜನದಲ್ಲಿ 10-12 ಜನ ತಂತಾನೆ ಪ್ರೆಗ್ನೆನ್ಸಿ ಆಗಿ ಬರ್ತಾರೆ 3-6 ತಿಂಗಳಲ್ಲಿ. ಅದಕ್ಕೆ ಯಾರಿಗೂ IVF ಬೇಕಾಗಿಲ್ಲ. ಇದರಲ್ಲಿ IVF ಯಾವಾಗ ಬೇಕು? 2 ಟ್ಯೂಬ್ ಡ್ಯಾಮೇಜ್ ಆದಾಗ ಅಥವಾ ಇರೋ 1 ಟ್ಯೂಬು ಸರಿ ಇಲ್ಲ ಅಂತ ಡಾಕ್ಟರ್ ಹೇಳಿದಾಗ ನೀವು ಟೆಸ್ಟ್ ಬಿ ಮಾಡ್ಕೊಳ್ಳಿ. ಅಲ್ಲಿವರೆಗೂ ನಿಮಗೆ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗೋಕ್ಕೆ ಸಾಧ್ಯತೆ ಉಂಟು. ಹಸ್ಬೆಂಡ್ ಸೆಮೆನ್ ಚೆನ್ನಾಗಿದ್ದಾಗ ನೀವು ಈ ರೀತಿ ಮುಖಾಂತರ ಮಾಡಬೇಕು. ಸಪೋಸ್ ಹಸ್ಬೆಂಡ್ ಸೆಮೆನ್ ಕಡಿಮೆ ಇತ್ತು ಅಂದ್ಕೊಳ್ಳಿ, ಕೌಂಟ್ ತುಂಬ ಕಡಿಮೆ ಇತ್ತು, ಅದಕ್ಕೆ ಕ್ಯಾನ್ಲೇಷನ್ ಹೋಗಲೇಬೇಡಿ, ಡೈರೆಕ್ಟಾಗಿ ಟೆಸ್ಟ್ ಬಿ ಹೋಗಿ. ಅನ್ನೆಸಲಿ ಒಂದು ಸರ್ಜರಿ ಮಾಡೋದ್ರಿಂದ ನಿಮಗೂ ಸರಿ ಅನಿಸೋದಿಲ್ಲ. ಯಾವಾಗ ನಿಮ್ಮ ಹಸ್ಬೆಂಡ್ ಸೆಮೆನ್ ಚೆನ್ನಾಗಿರುತ್ತೋ, ನಿಮ್ಮ ಎಗ್ಗು ಚೆನ್ನಾಗಿ ಕ್ವಾಲಿಟಿ ಇರುತ್ತೋ ಅಂಥ ಟೈಮಲ್ಲಿ ನೀವು ಈ ರೀತಿ ಸರ್ಜರಿನ ಮಾಡಿಸ್ಕೋಬೇಕು. ಅದಕ್ಕೆ ಹಿಸ್ಟ್ರೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ, ಕ್ಯಾನ್ಯುಲೇಷನ್ ಅಂತಾರೆ. ಅದನ್ನು ನಮ್ಮ ವರದಾನ IVF ಸೆಂಟ್ರಲ್ಲಿ ರೊಟೀನಾಗಿ ಮಾಡ್ತಾ ಹೋಗ್ತೀವಿ.